ಆಲ್ ರೈಟ್. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಬಯಲುಸೀಮೆ ಕ್ಷೇತ್ರ ಆದ್ರೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಅಖಾಡ ಇಲ್ಲಿ ಏರ್ಪಟ್ಟಿತ್ತು. ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಸಮಸ್ಯೆನೇ ಮೇನ್ ಆಗಿದ್ದು. ಸೊ ಇಲ್ಲಿ ವೀರಪ್ಪ ಮೊಯ್ಲಿ ಅವರು ಕಂಟೆಸ್ಟ್ ಮಾಡಿದ್ರು. ಬಹುಶಃ ಎತ್ತಿನಹೊಳೆ ಯೋಜನೆ ಮುಖಾಂತರವಾಗಿ ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನ ಕಲ್ಪಿಸ್ತಾರೆ ಅಂತ ಜನ ನಂಬಿದ್ರು. ಬಟ್ ಇಲ್ಲಿ ದುಡ್ಡು ಹೊಡೆದಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಅಂತ ಕೂಡ ಜನ ಆರೋಪವನ್ನ ಮಾಡಿದ್ರು. ಏನೇ ಇದ್ರು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ವೀರಪ್ಪ ಮೊಯ್ಲಿ ಅವರಿಗೂ ಕಳೆದ ಬಾರಿ ತುಂಬಾ ಟಫ್ ಫೈಟ್ ಇತ್ತು. ಕೇವಲ ಗೆದ್ದಿದ್ದು 10,000 ಮತಗಳ ಅಂತರದಿಂದ. ಯಾಕೆ ಗೆಲುವು ಸಿಕ್ತು ಅಂದ್ರೆ ಅಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿತ್ತು. ಎಸ್ಪೆಷಲಿ ಮುಖ್ಯಮಂತ್ರಿ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಕುಮಾರಸ್ವಾಮಿ ಅವರೇ ಸ್ಪರ್ಧೆಯನ್ನ ಮಾಡಿದ್ರು. ಸೊ ಇದೇ ಕಾರಣಕ್ಕೋಸ್ಕರ ವೀರಪ್ಪ ಮೊಯ್ಲಿ ಅವರು ಅಲ್ಲಿ ಆರಿಸಿದ್ದು ಅಂತ ಈಗ ಆಲ್ರೆಡಿ ಮಾತುಗಳು ಬಂದಿತ್ತು. ಅದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದ್ದಂಥದ್ದು. BN ಬಚ್ಚೇಗೌಡರು ಅದಕ್ಕೋಸ್ಕರ ಸೋಲನ್ನ ಕಂಡಿದ್ದು ಅಂತ. ಆದ್ರೆ ಈ ಬಾರಿ ಒಕ್ಕಲಿಗ ಮತಗಳೆಲ್ಲವೂ ಕೂಡ ಸಾಲಿಡ್ ಆಗಿ ಬಚ್ಚೇಗೌಡರಿಗೆ ಬಿದ್ದಿರುತ್ತೆ. ವೀರಪ್ಪ ಮೊಯ್ಲಿ ಅವರ ಪರವಾಗಿ ಸುಧಾಕರ್ ಅವರು ಕೂಡ ಅಲ್ಲಿ ಸಪೋರ್ಟ್ ಅನ್ನ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಅದು ಕೂಡ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ 50-50 ಇದೆ. ಯಾರು ಬೇಕಾದ್ರೂ ಗೆಲ್ಲಬಹುದು. ಓಕೆ, ಮುಂದಿನ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗಬಹುದು, ಯಾವ ಅಭ್ಯರ್ಥಿ ಗೆಲ್ತಾರೆ ಅಂದ್ರೆ ಕಾಂಗ್ರೆಸ್